ಮುಂದೆನೇ ಮನೆ ಜನಕ್ಕೆಲ್ಲ ಅವಮಾನ ಆಗ್ತಿದ್ರೆ ನೀನು ನೋಡ್ಕೊಂಡು ಸುಮ್ಮನೆ ಇದೆಯಲ್ಲ. ಅವಳು ಯಾರು ಅಂತ ಹೇಳಿದ್ಲೇನಮ್ಮ? ನೀನೇ ಆ ತಪ್ಪು ಮಾಡಿರೋ ಥರ ಮಾತಾಡ್ತಿದೀಯಾ? ಅಮ್ಮ ಅಲ್ಲ ಅಲ್ವಾ, ಮತ್ತೆ ಕೇಳಕ್ಕೇನು ಸಮಸ್ಯೆ? ನೀ ಹೇಳಮ್ಮ. ದಯವಿಟ್ಟು ಕ್ಷಮಿಸಿ, ನಾನಿಲ್ಲಿ ಯಾರಿಗೂ ಬೆರಳು ಮಾಡಿ ತೋರಿಸ್ತಾ ಇಲ್ಲ, ಇರೋ ವಿಷಯನ ಹೇಳ್ತಿದ್ದೀನಿ ಅಷ್ಟೆ. ಸರ್, ನನ್ನ ವಿಷಯ ಇಷ್ಟೇ. ಹೊರಗಡೆಯಿಂದ ಯಾರು ವಿಲನ್ ಇದ್ದಾರಲ್ಲ ಅವ್ರಿಗೆ ನಮ್ಮನೆಯಿಂದ ವಿಷಯ ಗೊತ್ತಾಗ್ತಿದೆ. ಅಥವಾ ಆ ವಿಲನ್ ಜೊತೆ ನಮ್ಮನೆಯವ್ರು ಯಾರೋ ಅವ್ರ ವಿಲನ್ ಅಂತ ಗೊತ್ತಿಲ್ಲದೆ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ತಾ ಇದ್ದಾರೆ. ಇಷ್ಟೇ ಅವಕಾಶ ಇರೋದು. ಆ ವ್ಯಕ್ತಿ ಯಾವುದೋ ಒಂದು ರೂಪದಲ್ಲಿ ಬಂದು ಮನೆಯವ್ರ ಸೀಕ್ರೆಟ್ನ ಆಗು ಹೋಗುಗಳನ್ನ ತಿಳ್ಕೊಂಡು ಈ ಥರ ಮಾಡ್ತಿದ್ದಾನೆ ಅಂತ ನಂಗೆ ಅನ್ಸುತ್ತೆ. ಎಷ್ಟಿದೆ ಈ ಪಾಯಿಂಟನ್ನು ನಾನು ಯೋಚನೆ ಮಾಡ್ತಿದ್ದೆ. ಐ ಥಿಂಕ್ ಯು ಆರ್ ರೈಟ್. ಯಾಕಂದರೆ ನಮ್ಮನೇಲಿ ಆ ಥರ ಕೆಟ್ಟ ಕೆಲಸ ಮಾಡೋಂಥವ್ರು ಯಾರೂ ಇಲ್ಲ, ಆ ಥರ ಸಭಾಸನೂ ಮಾಡಲ್ಲ. ಬಟ್ ಹೊರಗಡೆ ಪರಿಚಯ ಆಗಿರೋರು ಕೆಟ್ಟವರು ಅಂತ ಗೊತ್ತಿಲ್ಲದೆ ಈ ಥರ ಆಗಿರೋ ಸಾಧ್ಯತೆಗಳಿದೆ. ಇದು ಎಂಥ ದೊಡ್ಡ ಪ್ರಾಬ್ಲಮ್ ಏಜೆ. ಹೌದು, ನಾನು ನಿಮ್ಮೆಲ್ಲರನ್ನೂ ಕೇಳ್ಕೊಳ್ಳೋದು ಒಂದೇ, ನಿಮ್ಮ ಸರ್ಕಲಲ್ಲಿರುವಂಥ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಅಥವಾ ಕೆಲಸ ಮಾಡೋ ಜಾಗದಲ್ಲಿ ಪ್ರೊಫೆಷ್ನಲ್ ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಇರ್ಬೋದು, ನೀವು ಯಾರ ಹತ್ರ ನಿಮ್ಮ ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ದೀರ ಜ್ಞಾಪಿಸ್ಕೊಳ್ಳಿ. ಸ್ವಲ್ಪ ಗಮನ ಇಟ್ಟು ಜ್ಞಾಪಿಸ್ಕೊಳ್ಳಿ. ಆಗ ಡೆಫಿನೆಟ್ಲಿ ಏನಾರ ಒಂದು ಕ್ಲೂ ಸಿಗುತ್ತೆ. ಆಗ ಆ ವ್ಯಕ್ತಿ ಯಾರು ಅನ್ನೋದು ಗೊತ್ತಾಗ. ನೀರು ಕುಡಿಯೋ ಟೈಮ್ ಬಂದಿದೆ, ಕುಡೀರಿ. ಅಲ್ಲಪ್ಪ, ಅಷ್ಟೊತ್ತಿಂದ ನೋಡೋದಕ್ಕೆ ಬಿಟ್ಬಿಟ್ಟು ಈ ಕಡೆ ಕಳಿಸ್ಬಿಟ್ಟೆ, ನಮಗೂ ತೋರಿಸು. ಅಂಕಲ್, ನೀವು ಹೇಗೆ ಹೇಳಿದ್ದೀರೋ ಹಾಗೆ ಬರ್ದಿದ್ದೀನಿ, ತಗೊಳ್ಳಿ. ಅಯ್ಯೋ ಕೌಸಲ್ಯ, ಇವನೇ ಇವನೇ ಅಂದ್ರೆ ಯಾರೀ ಇವನು? ಅಯ್ಯೋ, ಅವತ್ತು ಅಂತರ ಜೊತೆ ಮಾತಾಡ್ತಾ ಇದ್ದ ಅಂತ ಹೇಳಿದ್ನಲ್ಲ, ಅವನೇ ಇವನು.
ನಿನ್ನ ಪ್ರತಿಭೆನ ನಂಬಿದ್ದಕ್ಕೂ ಸಾರ್ಥಕ ಆಯ್ತಪ್ಪ. 100ಕ್ಕೆ 100 ಇವನೇ ಅವನು. ನಾನು ಲೀಲಂಗೆ ಈಗಲೇ ಫೋನ್ ಮಾಡಿ ಹೇಳ್ತೀನಿ. ತಗೋ ರೀ, ಮೊದಲು ಫೋಟೋ ತೆಗೆದು ಲೀಲಂಗೆ ಕಳಿಸಿ, ಆಮೇಲೆ ಫೋನ್ ಮಾಡಿರಂತೆ. ಓ, ಒಳ್ಳೆ ಐಡಿಯಾ. ಫೋನ್ ತರ್ತೀನಿ ತಡಿ. ಕಳಿಸ್ತೀನಿ. ಅವ್ರು ಫೋನ್ ಮಾಡ್ತೀನಿ. ಯಾರಿರ್ಬೋದು ನಾನು ಯಾರ್ದಾರ ಜೊತೆ ಫ್ಯಾಮಿಲಿ ವಿಷಯ ಶೇರ್ ಮಾಡಿದ್ನ? ಅದಿನ್ ಯಾರು ಈ ವಿಷಯನ ಶೇರ್ ಮಾಡಿರ್ಬೋದು? ಕಾನ್ಸಂಟ್ರೇಟ್, ಥಿಂಕ್. ಒಂದು ಚಿಕ್ಕ ಕ್ಲೂ ಸಿಕ್ಕಿದ್ರೆ ಸಾಕು, ಆ ಎಂಡ್ ಪಾಯಿಂಟ್ಗೆ ಹೋಗಿ ಆ ವ್ಯಕ್ತಿಗೋಸ್ಕರ ಕಾಯ್ತಾ ನಿಲ್ಬೋದು. ಬಟ್ ಯಾರು? ರೀ, ನೀವು ಒಂದೇ ಸಲ ಹೇಗೆ 2 ವಿಷಯದಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗತ್ತೆ? ಇಲ್ಲ, ಮುಂಚೆ ಆದರೆ ಒಂದೇ ಸಲಕ್ಕೆ 10 ಕೆಲಸದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಬಟ್ ಈಗ ಒಂದು ಕೆಲಸದ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ ನನಗೆ. ರೀ, ನೀವು ಈ ಥರ ಹೇಳ್ತಿದ್ದೀರಾ? ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ನೀವು ಮಾಡಿರೋ ತಪ್ಪನ್ನ ಮತ್ತೆ ಮಾಡ್ತಾ ಇದ್ದೀರಾ. ಮತ್ತದೇ ತಪ್ಪ? ಏನು ಹೇಳ್ತಿದೀಯಾ? ನೀವು ಮನೆ ವಿಷಯ ಬಂದಾಗ, ಮನೆಯವ್ರ ವಿಷಯ ಬಂದಾಗ ತುಂಬ ಎಮೋಷ್ನಲ್ ಆಗ್ತೀರಾ, ಎಮೋಷ್ನಲ್ ಆಗಿ ಮಾತಾಡ್ತೀರಾ, ತುಂಬ ಪರ್ಸ್ನಲ್ ಆಗಿ ತಗೋತೀರಾ. ಆದರೆ ಅದೇ ಪ್ರೊಫೆಷ್ನಲಿ ಏನಾದರೂ ಕೆಲಸದಲ್ಲಿ ಸಮಸ್ಯೆ ಬಂದಾಗ ನೀವು ಅದನ್ನು ಯಾರು ನೋಟಿಸ್ ಮಾಡೋದ್ರೊಳಗೆ ಅದನ್ನು ಸಾಲ್ವ್ ಮಾಡಿಬಿಟ್ಟಿರ್ತೀರಾ. ಆದರೆ ಈ ಹೋಟೆಲ್ ಸಮಸ್ಯೆಯಲ್ಲಿ ನೀವು ಯಾಕೆ ಇಷ್ಟು ಪರ್ಸ್ನಲ್ ಆಗಿ ತಗೊಂಡಿದ್ದೀರಾ ಅಂದರೆ ಅದು ಅನ್ನಕ್ಕೆ ಸಂಬಂಧಪಟ್ಟ ವಿಷಯ. ಅದಕ್ಕೆ ಏನು ಮಾಡೋಕ್ಕೆ ಗೊತ್ತಾಗದೆ ನೀವು ಸೈಲೆಂಟ್ ಆಗಿದ್ದೀರಾ. ಆದರೆ ಇವಾಗ ನಿಮ್ಮ ತಲೆಯಲ್ಲಿ ಓಡ್ತಿರೋ ವಿಷಯನ ಪರ್ಸನಲ್ ಆಗಿ ತಗೊಳ್ಳೋ ಬದಲು ಪ್ರೊಫೆಷನಲ್ ಆಗಿ ಟ್ಯಾಕಲ್ ಮಾಡಬೇಕು. ಯಾಕೆ ಅಂದರೆ ನಿಮ್ಮ ಕಣ್ಮುಂದೆ ಬರದೆ ಹೇಡಿಯಾಗಿ ನಿಮ್ಮ ಬೆನ್ನಿಂದೆ ಬಚ್ಚಿಟ್ಕೊಂಡಿರೋ ಅವನು ಪ್ರೊಫೆಷನಲ್ ಆಗಿ ವಾರ್ ಶುರು ಮಾಡಿದ್ದಾನೆ. ಅದಕ್ಕೆ ಉತ್ತರನ ನೀವು ಅವನ ರೀತಿಯಲ್ಲೇ ಕೊಡಬೇಕಲ್ವಾ? ನಂಗೆ ಇಷ್ಟೆಲ್ಲ ಮಾಡೋಕ್ಕಾಗದೇ ಇದ್ರು ನೀವು ನನ್ನ ಜೊತೆಲಿದ್ದೀರಿ ಅನ್ನೋ ಧೈರ್ಯ, ನಿಮ್ಮ ನೆರಳಲ್ಲಿ ನಾನು ಇದ್ದೀನಿ ಅನ್ನೋದೇ ನಂಗೆ ಧೈರ್ಯ ಕೊಡುತ್ತೆ. ನೀವು ನನ್ನ ಗುರು, ನಿಮ್ಗಿನ್ನಷ್ಟು ಆತ್ಮಸ್ಥೈರ್ಯ ಇರ್ಬೋದು. ಈ ಧೈರ್ಯನ ನೀವು ಕೆಲ್ಸಕ್ಕೆ ತನ್ನಿ. ಒಂದೇ ಸತಿ 10 ಕಡೆ ಕಾನ್ಸಂಟ್ರೇಟ್ ಮಾಡೋ ನೀವು ಆ 10 ತಲೆನ ಇವರಿಬ್ಬರ ಮೇಲೆ ಹಾಕಿ ಅವರಿಬ್ರು ಧೂಳಿಪಟ ಆಗೋಗ್ಬಿಡ್ತಾರೆ. ಕರೆಕ್ಟ್ ಇಲ್ಲ. ಐ ಥಿಂಕ್ ಯು ಆರ್ ರೈಟ್. ನೀವು ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನನ್ನ ಫೋನ್ ಇದ್ದಿದ್ರೆ ನನ್ನ ಫೋಟೋ ತೆಗಿತಾ ಇದ್ದೆ. ನನ್ನ ಫೋನ್ನ ಚಾರ್ಜ್ಗೆ ಹಾಕ್ಬಿಟ್ಟಿದ್ದೀನಿ. ನೀವು ಪರ್ಮಿಷನ್ ಕೊಟ್ಟರೆ ನಾನು ನಿಮಗೆ ದೃಷ್ಟಿ ತೆಗಿಬೋದಾ? ಇದರಲ್ಲಿ ಅನ್ಕೊಡೋದೇನಿದೆ? ನಿನಗೆ ಅನ್ಸಿದ್ರೆ ಮಾಡು. ಲೀಲಾ, ಫೋನ್ ತೆಗಿಯಮ್ಮ. ಯಾಕೆ ಇಷ್ಟೊತ್ತು ಮಾಡ್ತಾ ಇದೀಯಾ? ಶ್ರೀಮತಿ ಲೀಲಾ ಅಭಿರಾಮ್ ಜಯಶಂಕರ್ ಅವರಿಗೆ ಅವರಪ್ಪ ಅಂದರೆ ನನ್ನ ಅಪ್ಪನ ಮಾವನವರ ಕರೆ ಬಂದಿದೆ. ಲೀಲಾ ಅವರೇ ಈ ಮನೆ ಯಜಮಾನಾಗಿ ಮೆರೆಯೋಣ ಅಂದ್ಕೊಂಡ್ರೆ ಕಂಡೋರ್ ಫೋನ್ ಎತ್ಕೊಂಡು ಬದುಕೊಂಗಾಗೋಯ್ತು ಲೈಫ್. ನೋಡೋಣ.
ಅಯ್ಯೋ ಲೀಲಾ, ಏನಮ್ಮ ನೀನು? ನಿನ್ನ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು ಅಂದರೆ ಫೋನೇ ರಿಸೀವ್ ಮಾಡಲ್ಲ. ಆಗಿಂದ ಕಾಲ್ ಮಾಡ್ತಾ ಇದ್ದೀನಿ. ಅಲ್ಲ, ಯಾವಾಗಲೂ ಒಂದೇ ರಿಂಗಿಗೆ ಫೋನ್ ರಿಸೀವ್ ಮಾಡ್ತೀಯಲ್ಲಮ್ಮ, ಇವತ್ತೇನಾಯ್ತು ನಿನಗೆ? ನಿನ್ನ ಹತ್ರ ಭಾಳ ಅರ್ಜೆಂಟ್ ವಿಷಯ ಮಾತಾಡಬೇಕು, ಆವಾಗಲೇ ನಿನ್ನ ಕೈ ಕೊಟ್ಟರೆ ಹೇಗೆ? ಅವೆಲ್ಲ ಬಿಡು. ನಾನಿವಾಗ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ನಿನ್ನ ಮೊಬೈಲ್ಗೆ ಒಂದು ಫೋಟೋ. ಲೀಲಾ ಅವರೇ, ನೀವು ಬಂದ್ರಾ? ನಿಮ್ಮ ತಂದೆ ಫೋನ್ ಮಾಡಿದ್ದಾರೆ. ನಂಗೆ ಹಲ್ಲೆ ಹೇಳೋಕ್ಕೂ ಬಿಡ್ತಾ ಇಲ್ಲ, ಕಂಟಿನ್ಯೂ ಆಗಿ ಮಾತಾಡ್ತಾ ಇದ್ದಾರೆ. ಏನೋ ಅರ್ಜೆಂಟ್ ಮಾತಾಡಬೇಕು ಅಂತಿದ್ರು. ಓ ಹೌದಾ, ನಾನು ಅಪ್ಪನ ಫೋನ್ ರಿಸೀವ್ ಮಾಡಲಿಲ್ಲ ಅಂದರೆ ಅವರು ಟೆನ್ಷನ್ ಆಗ್ತಾರೆ. ಕೊಡಿ. ದಯವಿಟ್ಟು ಕ್ಷಮಿಸಿ, ನಿಮ್ಮ ಪರ್ಮಿಷನ್ ಇಲ್ಲದೆ ಕಾಲ್ ಪಿಕ್ ಮಾಡಿದೆ, ತಗೊಳ್ಳಿ. ಇಲ್ಲಿ ಪರವಾಗಿಲ್ಲ, ಕೊಡಿ. ಹಲೋ ಅಪ್ಪ, ನಾನು ಫೋನ್ ಇಲ್ಲೇ ಇಟ್ಟಿದ್ದೆ. ಫೋನ್ ರಿಂಗ್ ಆಗಿದ್ದು ನನಗೆ ಕೇಳಿಸೇ ಇಲ್ಲ. ಕಿಶೋರ್ ಅವ್ರು ನೋಡಿ ಫೋನ್ ಪಿಕ್ ಮಾಡಿದ್ದಾರೆ. ಅಯ್ಯೋ, ಕಿಶೋರ್ ಅವ್ರು ಯಾರು ಅಂತ ನಿಂಗೆ ಗೊತ್ತಾಗಲಿಲ್ಲ ಅಲ್ವಾ? ಕಿಶೋರ್ ಅಂದರೆ ನಮ್ಮ ದುರ್ಗಾ ಇದ್ದಾರಲ್ಲ, ಅವ್ರ ಹಸ್ಬೆಂಡು. ಓ, ಭಾಳ ವರ್ಷ ಆದಮೇಲೆ ಇಂಡಿಯಾಗೆ ಬಂದಿದ್ದಾರೆ. ಅವ್ರು ರಿಸೀವ್ ಮಾಡಿದ್ದು ಅಂತ ಗೊತ್ತೇ ಆಗಿಲ್ಲಮ್ಮ. ಕೊಡು ಅವ್ರ ಹತ್ರ ಫೋನು, ಒಂದೆರಡು ಮಾತಾಡ್ತೀನಿ. ಸರಿಯಪ್ಪ. ಕಿಶೋರ್ ಅವರೇ, ಅಪ್ಪ ನಿಮ್ಮ ಹತ್ರ ಮಾತಾಡಬೇಕಂತೆ. ಅವ್ರಿಗೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತಿದೆ, ಇಂಟ್ರೊಡಕ್ಷನ್ ಏನು ಬೇಡ, ತಗೊಳ್ಳಿ. ಹಲೋ ಅಂಕಲ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮ ಶ್ರೀಮತಿಯವ್ರ ಬಗ್ಗೆ ಕೇಳಿ ಬೇಜಾರಾಯಿತು, ಆದರೆ ಅವ್ರು ಇವಾಗ ಚೆನ್ನಾಗಿದ್ದಾರೆ ಅಂತ ಕೇಳಿ ಸಂತೋಷ ಆಯಿತು. ದೇವರು ಒಳ್ಳೆಯವ್ರಿಗೆ ತುಂಬ ಕಷ್ಟ ಕೊಡ್ತಾನೆ ಅಂಕಲ್. ಆದರೆ ನಿಮ್ಮಂಥರ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂದರೆ ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅಂಕಲ್. ಅಯ್ಯೋ, ನಾವೇನು ದೊಡ್ಡವರಲ್ಲ ಆಶೀರ್ವಾದ ಮಾಡೋಕ್ಕೆ. ಆ ಭಗವಂತ ನಡೆಸ್ದಾಗೆ ಬದುಕ್ತಾ ಇದ್ದೀವಿ. ಮನಸ್ಸಲ್ಲಿ ಎಷ್ಟು ಒಳ್ಳೆತನ ಇರುತ್ತೋ ಅಷ್ಟು ಒಳ್ಳೆಯದು ಆ ಭಗವಂತ ನಮಗೂ ಮಾಡ್ತಾನೆ ಅಲ್ವಾ? ನಿಮ್ಮ ಹತ್ರ ಮಾತಾಡಿ ತುಂಬ ಖುಷಿ ಆಯಿತು. ಹಲೋ 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 ಲೀಲಾ ಅವರೇ, ಏನು ಕೇಳಿಸ್ತಿಲ್ಲ, ತಗೊಳ್ಳಿ, ನೀವೇ ಮಾತಾಡಿ. ಹಲೋ ಅಪ್ಪ, ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆಯಮ್ಮ. ಕಿಶೋರ್ ಅವ್ರನ್ನ ನಾನು ನೋಡೇ ಇಲ್ಲ ಇಷ್ಟರವರೆಗೂ, ಆದರೂ ಎಷ್ಟು ಚೆನ್ನಾಗಿ ಮಾತಾಡಿದ್ರಮ್ಮ. ಹಿರಿಯರ ಮೇಲೆ ಎಂಥ ಗೌರವ. ಅವ್ರಿಗೆ ಸಂಸ್ಕಾರ ಕಲಿಸಿರೋದು ಯಾರು ಹೇಳು? ಅಭಿರಾಮ್ ಜೈಶಂಕರ್. ಅದಕ್ಕೆ ಅವ್ರು ಹಾಗಿದ್ದಾರೆ. ಅದು ಬಿಡು, ಏನೋ ಅರ್ಜೆಂಟ್ ವಿಷಯ ಅಂತ ಹೇಳ್ದೆಯಲ್ಲ, ಏನು ಹೇಳು? ನೋಡು, ಮುಖ್ಯವಾದ ವಿಷಯ ಹೇಳೋದು ಫೋನ್ ಮಾಡಿದ್ದೆ, ಅದನ್ನೇ ಮರೆತುಬಿಟ್ಟೆ. ನೋಡು, ನಾನು ನಿನ್ನ ಮೊಬೈಲ್ಗೆ ಒಂದು ಫೋಟೋ ಕಳಿಸಿದ್ದೀನಿ. ಅವತ್ತು ಅಂತರ ಜೊತೆ ಒಬ್ಬ ಇದ್ದ ಅಂತ ಹೇಳಿದ್ನಲ್ಲ, ಅವಂದೇ ಫೋಟೋ ಅದು. ನೋಡು ಫೋಟೋ ಮೊದಲು. ಅಪ್ಪ, ಏನು ಹೇಳ್ತಿದ್ಯಾ? ಅಯ್ಯೋ, ನಿನ್ ಮಾತು ಕಡಿಮೆ ಮಾಡಮ್ಮ. ಮೊದಲು ಆ ಫೋಟೋ ನೋಡು. ಅಂತರ ಜೊತೆ ಸೇರ್ಕೊಂಡು ನಿನ್ ಮನೆ ಹಾಳು ಮಾಡಬೇಕು ಅಂತ ಮಾತಾಡ್ತಾ ಇದ್ದ ವ್ಯಕ್ತಿ ಫೋಟೋ ಕಳಿಸಿದ್ದೀನಿ. ಅವನ್ನ ನಾನೇ ಕಣ್ಣಾರೆ ನೋಡಿದ್ದೀನಿ. ಸರಿಯಪ್ಪ, ನಾನು ಫೋಟೋ ನೋಡಿ ಫೋನ್ ಮಾಡ್ತೀನಿ. ಬೈ. ಸರಿಮ್ಮ. ಕಿಶೋರ್ ಅವರೇ, ಕಿಶೋರ್ ಅವರೇ, ನಿಮ್ಮ ಔಟ್ಫಿಟ್ನ ನಾನು ನೋಟಿಸೇ ಮಾಡಿರಲಿಲ್ಲ. ಈಗ ನೋಟಿಸ್ ಮಾಡಿದೆ. ಚೆನ್ನಾಗಿದೆಯಾ? ವಂಡರ್ಫುಲ್, ತುಂಬ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್. ಹೋಗಿ ಬನ್ನಿ. ಆಲ್ ದ ಬೆಸ್ಟಾ? ನೀವು ಯಾವಾಗಲೂ ತಮಾಷೆನೆ. ಓಕೆ, ಬಾಯ್. ಇನ್ಮೇಲೆ ತಮಾಷೆನೇ ಇಲ್ಲ. ನನ್ಗೇನು ಗೊತ್ತಿಲ್ಲ, ನನ್ಗೇನು ಗೊತ್ತಿಲ್ಲ. ನಿಮ್ಗೆ ಬೇಡ್ಕೋತೀನಿ,
ದುರ್ಗಾಗೆ ರಿಕವರಿ ಆಗ್ತಿದ್ದಾಳೆ. ಅವ್ಳು ಡಿಸ್ಟರ್ಬ್ ಮಾಡಿಬಿಡಿ ಸರ್, ಪ್ಲೀಸ್ ಸರ್. ನನ್ನ ಕ್ಷಮಿಸಿ ಅತ್ತೆ, ಕ್ಷಮಿಸ್ಬೇಡಿ. ನನ್ನಿಂದ ಇಷ್ಟು ಬಿಟ್ರೆ ಇನ್ನೇನು ಹೇಳಕ್ಕೂ ಸಾಧ್ಯ ಇಲ್ಲ ಅತ್ತೆ. ಮನೆ ಒಡೆಯೋ ಪಾಪಿನ ಜೊತೆಲೇ ಇಟ್ಕೊಂಡು ಮನೆಯವ್ರನ್ನೆಲ್ಲ ಒಂದ್ ಮಾಡೋ ಲೆಕ್ಕಾಚಾರದಲ್ಲಿದ್ದೆ. ಇಲ್ಲ, ಇಲ್ಲೇನೋ ಎಡವಟ್ಟಾಗ್ತಿದೆ, ಏನೋ ತಪ್ಪು ನಡೀತಿದೆ. ಅದೇನು ಅಂತ ಯೋಚನೆ ಮಾಡಿ ಸಾಕಾಯ್ತು. ಆದ್ರೆ ಅಪ್ಪ ದೇವ್ರ ತರ ಬಂದು ಆ ಕಿಶೋರ್ ಮುಖವಾಡನ ಬಯಲ್ ಮಾಡಿದ್ರು. ಅವ್ನು ನಿಜವಾಗ್ಲೂ ಗೋಮುಖ ವ್ಯಾಘ್ರನೇ. ಹೌದು, ನಾ ಗೋಮುಖ ವ್ಯಾಘ್ರನೇ. ನನ್ನ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ, ನನ್ನ ಗುರಿ ತಲುಪೋದಕ್ಕೆ ನಾ ಹುಲಿನೂ ಆಗ್ತೀನಿ, ಹಸುನೂ ಆಗ್ತೀನಿ, ಬೇಕಿದ್ರೆ ಗುಳ್ಳೆ ನರಿನೂ ಆಗ್ತೀನಿ. ಇದನ್ನ ದೊಡ್ಡವರು ಬ್ರೈನ್ ಗೇಮ್ ಅಂತಾರೆ, ಇನ್ನು ಕೆಲವೊಬ್ರು ಡಬಲ್ ಗೇಮ್ ಅಂತಾರೆ, ಇನ್ನು ಕೆಲವೊಬ್ರು ಸ್ಟ್ರಾಟಜಿ ಅಂತಾರೆ. ಅನ್ನೋದೇನೇ ಇದ್ರು ಪಡ್ಕೊಳ್ಳೋದು ನಾನೇ. ಪಾಪಿ, ಏಜೆ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ, ಕೋಪ, ಅಸೂಯೆ? ಅವ್ರು ನಮ್ಮ ಪಾಲ್ಗೆ ದೇವ್ರು. ಅಂತ ದೇವ್ರಿಗೆ ಕೆಟ್ಟದ್ ಮಾಡ್ಬೇಕು ಅಂತ ಹೊರಟಿದ್ಯಲ್ಲ, ನಿನ್ಗೆ ಒಳ್ಳೇದಾಗಲ್ಲ. ಇದೇ ನನ್ನನ್ನ ಏಜೆ ಮೇಲೆ ದ್ವೇಷ ಬರ್ಸೋ ಹಾಗೆ ಮಾಡೋದು. ಮಾತೆತ್ತಿದ್ರೆ ಏಜೆ ದೇವ್ರು ದೇವ್ರು ಅಂತ ಹೇಳ್ತಿರ್ತೀಯಲ್ಲ, ನಾವೆಲ್ಲ ಏನು ಎಲ್ಲಾನು ಏಜೆನೇನಾ? ಈ ಸಾಮ್ರಾಜ್ಯ ಕಟ್ಟೋದಕ್ಕೆ ನಾನು, ನೀನು, ಪ್ರೇಮ್, ಪ್ರಮೋದ್ ಎಲ್ಲರೂ ಪರಿಶ್ರಮ ಇದೆ. ಆದ್ರೆ ಈ ಆಸ್ತಿ ಅಧಿಕಾರ ಎಲ್ಲ ಆ ಏಜೆ ಮಾತ್ರ ಅನುಭವಿಸ್ಬೇಕಾ? ನಾವು ಸೈಡ್ ಸೋಕೇಶ್ ಬೊಂಬೆಗಳ ಹಾಗೆ ಜಿ ಜಿ ಅನ್ಕೊಂಡಿರ್ಬೇಕಾ? ಅವನ ಜವಾಬ್ದಾರಿ ಇದ್ದಿದ್ರೆ ನಮ್ಮ ಪಾಲಿನ ಆಸ್ತಿ ಯಾವತ್ತೋ ಕೊಟ್ಟಿದ್ದ. ಅವನು ಡಿಕ್ಟೇಟರ್ ಕಣೆ, ಅದಕ್ಕೆ ಅವನು ಎಲ್ಲರೂ ಹಿಟ್ಲರ್ ಅನ್ನೋದು. ಎಲ್ಲದಕ್ಕೂ ಕಾರಣ ಕಿಶೋರ್ ಅಂತ ಹೇಗ್ ತಾನೇ ಪ್ರೂವ್ ಮಾಡೋದು? ಅಬ್ಬಾ, ನನಗಂತೂ ಯೋಚನೆ ಮಾಡಿ ಸಾಕಾಗೋಯ್ತು. ಲೀಲಾ, ಏನಷ್ಟು ಆಳವಾಗಿ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಅಜ್ಜಿ, ಮುಂದೆ ಈ ಮನೆ ಬಗ್ಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ. ದಡ್ಡಿ, ಇನ್ನು ಮುಂದೆ ಏನಾಗಬೇಕು ಅನ್ನೋದನ್ನು ಆ ದೇವ್ರು ನಿರ್ಧಾರ ಮಾಡ್ತಾನೆ. ನಿನ್ನ ಜೀವನದಲ್ಲಿ ಏನಾಗಬೇಕು ಅನ್ನೋದನ್ನು ನೀನು ನಿರ್ಧಾರ ಮಾಡು. ರಾಮ್ ಜೊತೆ ಒಂದಾಗಿರ್ತೀನಿ, ನಾವಿಬ್ಬರು ಹತ್ರ ಆಗ್ತೀವಿ ಅಂತ ಮಾತು ಕೊಟ್ಟಿದ್ಯಲ್ಲ, ಅದೇನಾಯಿತು? ಯೋಚನೆ ಮಾಡಿದ್ಯಾ? ಹ್ಞೂ ಅಜ್ಜಿ, ನಾನು ಅದನ್ನು ಮರ್ತಿಲ್ಲ. ಆದರೆ ಈ ಮನೇಲಿರೋ ಕಲ್ಲು ಮುಳ್ಳನ್ನ ಮೊದಲು ತೆಗ್ದು ಹಾಕಬೇಕು. ಆಗಲೇ ನಾನು ಅವರು ಒಂದಾಗೋಕೆ ಮುಹೂರ್ತ ಕೂಡ್ ಬರೋದು. ಏನಂದೆ? ಕಲ್ಲು ಮುಳ್ಳ? ಏನಮ್ಮ ನಿನ್ನ ಮಾತಿನ ಅರ್ಥ? ನೀನೇ ಆ ಪಾಪಿ. ಹೆಣ್ಣನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿದ್ಯಾ. ನಾನೇನೋ ಎಮೋಷನಲ್ ಬ್ಲ್ಯಾಕ್ ಮೇಲ್ ಆಗಿ ಹೆದ್ರಿ ಸತ್ಯನ ಮುಚ್ಚಿಡ್ಬೋದು. ಆದ್ರೆ ಈ ಮನೇಲಿರೋ ಶಕ್ತಿ ನಿನ್ನ ಅಂತ್ಯ ಕಾಣಿಸೋದ್ರಲ್ಲಿ ಅನುಮಾನನೇ ಇಲ್ಲ. ಈ ಮನೆ ಶಕ್ತಿನ ಯಾರದು? ನನ್ನನ್ನು ಅಂತ್ಯ ಮಾಡಕ್ ಬಂದಿರೋದು ಯಾರದು? ಕಾಲನೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಅಲ್ಲಿವರೆಗೂ ಕಾಯಬೇಕು. ಸರ್, ರೌಡಿಗಳು ದುರ್ಗಾ ಮೇಡಮ್ನ ನಾವೇ ಕಿಡ್ನಾಪ್ ಮಾಡಿರೋದು ಅಂತ ಒಪ್ಕೊಂಡಿದ್ದಾರೆ. ಈ ಸತ್ಯ ನಿಮಗೂ ಗೊತ್ತು. ಛೇ, ಏನಪ್ಪ ಈ ಜನ ಎಲ್ಲ ತಲೆ ಕೆಳಗೆ ಮಾಡ್ಬಿಡ್ತಾರೆ. ನಮ್ಗೆ ನಿಜವಾಗ್ಲೂ ಗೊತ್ತು, ಈ ಕೆಲಸ ಯಾರೋ ಬುದ್ಧಿವಂತ ಮಾಡಿರೋದು, ಈ ರೌಡಿಗಳಲ್ಲ. ಬುದ್ಧಿವಂತರು ಧೈರ್ಯವಾಗಿರ್ತಾರೆ ಕಿಶೋರ್. ಯಾಕೆಂದರೆ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇರುತ್ತೆ. ಈ ಹೇಡಿಗಳಿರ್ತಾರಲ್ಲ, ಅವ್ರಿಗೆ ಧೈರ್ಯ ಇರಲ್ಲ. ಅದಕ್ಕೆ ಇಡೀ ಜಗತ್ತನ್ನು ಬ್ಲೇಮ್ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ. ತಾವೆಲ್ಲಿ ಸಿಗಾಕೊಂಡ್ಬಿಡ್ತೀವಿ ಅನ್ನೋ ಭಯಕ್ಕೆ ಈ ಥರ ಬೇರೆಯವ್ರ ಹತ್ರ ಕೆಲಸ ಮಾಡಿಸ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ಇವರು ಬರೀ ಹೇಡಿ ಅಲ್ಲ, ರಣ ಹೇಳಿ. ಕರೆಕ್ಟಪ್ಪ,
ಕರೆಕ್ಟಾಗಿ ಹೇಳಿದ್ರಿ. ಸರ್, ಈಗ ನೀವು ಯಾಕೆ ಬಂದಿದ್ದೀರಾ ಅಂತನಾದರೂ ಹೇಳಿ. ಯಾಕಂದರೆ ಇತ್ತೀಚೆಗೆ ನಮ್ಮ ಮನೆಯಲ್ಲಿ ತುಂಬ ಪ್ರಾಬ್ಲಮ್ಸ್ಗಳಾಗಿದೆ. ಪೊಲೀಸ್ ಯೂನಿಫಾರ್ಮ್ ನೋಡಿದ್ರೆ ಸಾಕು ತುಂಬ ಭಯ ಆಗೋಕ್ಕೆ ಶುರುವಾಗಿದೆ. ಅದಕ್ಕೆ ಹೆದರ್ಕೋಬೇಡಿ ಮೇಡಮ್, ಯಾವುದೇ ಬ್ಯಾಡ್ ನ್ಯೂಸ್ ಇಲ್ಲ. ಆ್ಯಕ್ಚುಲಿ ನಾವು ಆ ರೌಡಿಗಳನ್ನ ಸ್ಥಳ ಮಾಜರ್ ಮಾಡೋಕ್ಕೆ ದುರ್ಗಾ ಮೇಡಮ್ನ ಕಟ್ಟಾಕಿರೋ ಆ ಜಾಗಕ್ಕೆ ಕರ್ಕೊಂಡೋದ್ವಿ. ಆ ಸ್ಥಳದಲ್ಲಿ ಒಂದು ವಸ್ತು ಸಿಕ್ತು. ಅದು ಈ ಮನೆಗೆ ಸಂಬಂಧಪಟ್ಟಿದ್ದ ಅಲ್ವಾ ಅಂತ ಕೇಳ್ಕೊಂಬ ಅಂತ ನಮ್ಮ ಸಾಹೇಬರು ಕಳಿಸಿದ್ರು. ಅದಕ್ಕೆ ಬಂದೆ. ಇದನ್ನು ನೋಡಿ ಸರ್.